ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಅನರ್ಹರು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದು ಪರಿಷ್ಕರಣೆ ನಡೀತಾ ಇದೆ, ಆ ಪ್ರಾಸೆಸ್ ನಡೀತಾ ಇದೆ. 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಇದೇ ವಿಚಾರ ಇದೀಗ ರಾಜಕೀಯ ನಾಯಕರ ವಾಗ್ಯುದ್ಧಕ್ಕೂ ಕೂಡ ವೇದಿಕೆ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದೆ ನಾನಿದ್ದೀನಿ. ನೀವೀಗೇನು ಗಮನಿಸ್ತಾ ಇದ್ದೀರಾ, ಇದು ಒಂದು ಪಟ್ಟಿ, ಇದನ್ನು ಪ್ರದರ್ಶನ ಮಾಡಲಾಗಿದೆ. ಈ ಒಂದು ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ, BPL ಕಾರ್ಡ್ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ, ಮತ್ತು ಅಂಗಡಿ ಹೆಸರನ್ನು ಕೂಡ ವಿತ್ ಲೈಸೆನ್ಸ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಹೆಸರುಗಳು, ಇದು ಹೆಸರು ಮತ್ತು ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೆಸರು. ಪರಿಶೀಲನೆ ವೇಳೆ ಯಾರ್ಯಾರು BPL ಕಾರ್ಡಿಗೆ ಅನರ್ಹರಿದ್ದಾರೆ ಅಂತ ಗೊತ್ತಾಗುತ್ತೆ, ಕೂಡಲೇ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಸೊ ಈ ಮೂಲಕ ಈ ರೀತಿಯಾಗಿ ಆಹಾರ ಇಲಾಖೆ ಅನರ್ಹರನ್ನ BPL ಕಾರ್ಡ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅನರ್ಹ BPL ಕಾರ್ಡ್ಗಳನ್ನು ಪಟ್ಟಿಯಿಂದ ಕೈಬಿಡುವ ಪ್ರಕ್ರಿಯೆ ಚುರುಕುಗೊಂಡಿದೆ. ರಾಜ್ಯಾದ್ಯಂತ ಅನುಮಾನಾಸ್ಪದ ಪಡಿತರದಾರರ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅಗತ್ಯ ದಾಖಲೆಗಳ ಜೊತೆಗೆ ಪರಿಶೀಲನೆಗೆ ಇಳಿದಿದ್ದು 12 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳನ್ನು ಆಹಾರ ಇಲಾಖೆ ಗುರುತಿಸಿದೆ. ಅನುಮಾನಾಸ್ಪದ ಪಟ್ಟಿಯಲ್ಲಿರುವ ಕಾರ್ಡ್ಗಳನ್ನು ಮತ್ತೊಮ್ಮೆ ಪರಿಶೀಲಿಸುವ ವೇಳೆ ಅನರ್ಹರೆಂದು ಕಂಡುಬಂದರೆ BPL ಕಾರ್ಡ್ ರದ್ದಾಗಲಿದೆ. ಅಷ್ಟೇ ಅಲ್ಲ, ದಂಡವನ್ನು ವಿಧಿಸಲು ಆಹಾರ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಪೈಕಿ ಮೊದಲ ಹಂತದಲ್ಲೇ ಬರೋಬ್ಬರಿ 8 ಲಕ್ಷ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. BPL ಕಾರ್ಡ್ ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ, 70-75% ಇದೆ. ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಮಾಡುವಾಗ ಅನರ್ಹರು ಯಾರಿದ್ದಾರೆ BPL ಅಲ್ಲಿ ಅವ್ರನ್ನ APLಗೆ ತಗೊಂಡು ಹೋಗ್ತೀವಿ, ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ. ಒಂದು ವೇಳೆ ಇದು ಮಾಡುವಂಥ ಕಾಲದಲ್ಲಿ ಯಾರಾದರೂ BPL ಅಪ್ಪಿ APLಗೆ ಹೋಗಿದ್ದಾರೆ, ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ ತಕ್ಷಣ ಮತ್ತೆ ಅವ್ನ BPL ಅಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನು ಚಾಲೂ ಮಾಡ್ತೀವಿ. ಇಷ್ಟೇ ಅಲ್ಲ, 7 ಲಕ್ಷ ಕಾರ್ಡ್ ರದ್ದಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ಅಂತಾನೂ ಮುನಿಯಪ್ಪ ಹೇಳಿದ್ರು. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ, ಅವರು ಒಂದು ಪರಿಷ್ಕರಣೆ ಮಾಡಿ 7 ಲಕ್ಷ ಕಾರ್ಡನ್ನು ಅದು BPL ಅಲ್ಲಿರೋದನ್ನ ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಫೈಸಲ್ ಏನಾಗಿದೆ, ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನ ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ್ದು ತೆಗಿಬೇಕು, ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ, ಇವತ್ತು BPL ಕಾರ್ಡ್ ಕಟ್ ಮಾಡೋ ಕೆಲಸನೂ ಮಾಡ್ತಾರೆ, ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಅನರ್ಹ BPL ಕಾರ್ಡ್ದಾರರನ್ನ ತೆಗೆದು ಹಾಕ್ತೀವಿ, ಅರ್ಹರಿಗೆ BPL ಕಾರ್ಡ್ ಕೊಡೋ ಕೆಲಸ ಮಾಡ್ತೀವೆಂದು ಹೇಳಿದ್ರು. ಇನ್ನು ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ, ಕಾರ್ಡು ರದ್ದು ಮಾಡುವುದನ್ನ ವಿರೋಧ ಮಾಡಲ್ಲ ಅಂದ್ರು. ಅರ್ಹರು ಯಾರನ್ನು ತೆಗಿಬಾರದು, ಅನರ್ಹರಿಗೆ ತೆಗೆದಾಕ್ಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು, ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಷನ್ ಯಾರಿಗೂ ಕೊಡಬೇಡ್ರಿ ಅನ್ನೋದು ನಮ್ಮ ಸಲಹೆ ಅದು. ಆ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಜಕ್ಕೂ ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದು ಎಲಿಜಿಬಲ್ ಇದ್ದವ್ರಿಗೆ ಕೊಡ್ಬೋದು. ಹಿಂಗಾಗಿ ನಾನು ಸಾರಾಸಗಟಾಗಿ ವಿರೋಧ ಮಾಡ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಹೀಗೆ ಹೇಳಿದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಕಾರಜೋಳ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. 20 ಲಕ್ಷ BPL ಕಾರ್ಡ್ಗಳು ರದ್ದಾಗುತ್ತೆ ಎಂದಿದ್ದಾರೆ. ಭಾಳ ಕಳ್ಳರಿದ್ದಾರೆ ಇವರು, ಕಾಂಗ್ರೆಸ್ ಅವ್ರು ಭಾಳ ಕಳ್ಳರಿದ್ದಾರೆ, ಕದಿಮರಿದ್ದಾರೆ. ಅವರು ಎಲ್ಲಿ ಚುಚ್ಚುತ್ತಾರೆ ಅನ್ನೋದು ಗೊತ್ತಾ? ನೀವು ಚುಚ್ಚಿದ ಕಡೆ ನೋಡ್ತಾ ಇರ್ತೀರ, ಮೈಯೆಲ್ಲ ಚುಚ್ಚಿಬಿಟ್ಟಿರ್ತಾರೆ ಅವರು. ಈಗೆಲ್ಲ ಫೆಸಿಲಿಟಿ ನಿಮಗೆ ಕಟ್ಟಾಗಿ ಹೋಗ್ತದೆ. 13 ಲಕ್ಷ ರೇಷನ್ ಕಾರ್ಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಒಳಗೆ ಅವರು ಒಂದು 25 ಲಕ್ಷ ಕಟ್ ಮಾಡಿಬಿಟ್ಟಿರ್ತಾರೆ. ಒಳಗೆ ಗೊತ್ತಿಲ್ದಂಗೆ 25 ಲಕ್ಷ ಕಟ್ ಮಾಡಿರ್ತಾರೆ ಅವರು. 13 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಏಕಾಏಕಿ ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಟಿದೆ. ಅದಕ್ಕೆ ಕಾರಣ ಒಂದೇ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅವರಿಗೆ ಖರ್ಚು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಸುಳ್ಳು ಆರೋಪಗಳನ್ನ ಮಾಡಿ, ಕುಂಟ ನೆಪಗಳನ್ನ ಒಡ್ಡಿ ಇವತ್ತು BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಾನು ಖಂಡಿಸ್ತೀನಿ. ಯಾವ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಪೇಯರ್ದು ಸರ್ಕಾರಿ ನೌಕರರು ಎಷ್ಟಿದ್ದಾರೆ ಅವ್ರದ್ದು ರದ್ದು ಮಾಡಿ. ಇತ್ತ ಸಾರ್ವಜನಿಕರು ಕೂಡ ಬಡವರಿಗೆ BPL ಕಾರ್ಡ್ ಕೊಡಬೇಕು,
ಎಲ್ಲ ಇದ್ದವರಿಗೆ BPL ಕಾರ್ಡ್ ಕೊಡಬಾರದು ಅಂದಿದ್ದಾರೆ. ಬಡವರಿಗೆ ಸಿಕ್ಕಿದ್ರೆ ಒಳ್ಳೇದು ಸರ್. ತುಂಬಾ ಜನಕ್ಕೆ ಊಟ ಇರಲ್ಲ, ಕೆಲಸ ಮಾಡ್ಕೊಂಡು ಗಾರ್ಮೆಂಟ್ಸ್ಗಳೆಲ್ಲ ದುಡಿತಾ ಇರ್ತಾರೆ, ಅಂಥವ್ರಿಗೆಲ್ಲ ಸಿಕ್ಕಿದ್ರೆ ಒಳ್ಳೇದು. ಮಕ್ಳುಗಳು ಬಾಡಿಗೆ ತಗೊಂಡು ಗಾಡಿ ಓಡಿಸಿರ್ತಾರೆ, ಕಾರ್ಗಳು, ಅದು ಸ್ವಂತ ಇಟ್ಕೊಂಡಿರಲ್ಲ, ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ಯಾರು ಕೆಲಸ ಇಲ್ವಾ, ಗಂಡ ಇಲ್ಲ, ಮಕ್ಳಿಲ್ಲ, ಆ ತರದವ್ರಿಗೆ ಕೊಡ್ಬೇಕು ಸರ್. ಇರೋರೇ ತಗೊಂತಾ ಇದ್ರೆ ಏನ್ ಬರುತ್ತೆ ಸರ್? ಅಷ್ಟೇನೆ ನೋಡಿ, ಅದನ್ನ ಚೆಕ್ ಮಾಡಿ ಕೊಡ್ಬೇಕು. ಅದು ನಾವೆಲ್ಲರಿಗೂ ಹೋಗಿ ಹೇಳಕ್ಕಾಗತ್ತಾ? ಎಲ್ಲರೂ ತಗೋತಾ ಇದ್ದಾರೆ, ಎಲ್ರಿಗೂ ನಡೀತಾ ಇದೆ ಅದು. ಸದ್ಯ ಆಹಾರ ಇಲಾಖೆ ವರದಿ ಸಿದ್ಧಪಡಿಸಿದೆ. ಸರ್ಕಾರಕ್ಕೆ ಅಕ್ರಮ BPL ಕಾರ್ಡ್ದಾರರ ಪಟ್ಟಿ ಸಲ್ಲಿಕೆ ಬಳಿಕ ಎಷ್ಟು ಕಾರ್ಡ್ ರದ್ದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH